ಕ್ಲಿಯರಾಗಿ ಕಾಣುತ್ತಿದೆ. ನಾನೇನು ಮಂಗಳೂರು ಭಾಷೆ ಮಾತಾಡ್ತಿದ್ದೀನಿ. ಟ್ರಾಫಿಕಲ್ಲೇ ಅರ್ಧ ಲೈಫ್ ಹೋಗ್ಬಿಡುತ್ತೆ. ಬ್ಯಾಗ್ ಎಲ್ಲಿ ಬೀಳುತ್ತೆ ಅಂತ ಭಯ ಆಗ್ತಿದೆ ನನಗಷ್ಟೇ. ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇರಲಿ, ವೆನ್ ಇಟ್ ಕಮ್ಸ್ ಟು ನೈಟ್ ರೈಡ್ಸ್ ಆರ್ ಡ್ರೈವ್ಸ್ ಯು ಹ್ಯಾವ್ ಟು ಬಿ ಲಿಟಲ್ ಕಾಶಿಯಸ್. ಬಿಡಲ್ಲ ಅಂದ್ಕೊಳ್ಳಿ, ಬ್ಯಾಗೇಜ್ ಬಿತ್ತು ಆ ಬಸ್ಸಿಂದ. ವಾ ವಾ ರಂಗೇರಿದೆ, ಜೀವ ಬಂದಂತಿದೆ ಇದ್ದಕ್ಕಿದ್ದ ಹಾಗೆ. ಸೊ ಫಸ್ಟ್ ಟೈಮ್ ಲಾಂಗ್ ರೈಡ್ ಹೋಗ್ತಿದ್ದೀನಿ. ಸೊ ಬ್ಯಾಗ್ ಹಂಗೆ ಹಿಂಗೆ ಮಾಡಿ ಕಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಬಿದ್ದೋಗಿಲ್ಲ ಅಂದರೆ ಸಾಕು. ಸೊ ಲೆಟ್ಸ್ ಗೋ. ಸೊ ಫಸ್ಟ್ ಫ್ಯೂಲ್ ಸ್ಟಾಪ್ ಆಯ್ತು ಇವತ್ತಿಗೆ. ಇವತ್ತಂದರೆ ಇವತ್ತಿಗಲ್ಲ, ಈ ರೈಡ್ಗೆ. ಸೊ ನೋಡೋಣ ನಮ್ಮ GT ಮೈಲೇಜು ಎಷ್ಟು ಕೊಡುತ್ತೆ, ನಾವೆಷ್ಟು ಕಿಲೋಮೀಟ್ರ್ ಓಡಿಸ್ತೀರಿ ಬೈಕು ಅಂತ. ಟ್ರಿಪ್ಪನ್ನು 0 ಮಾಡಿದ್ರಿ. ಸೊ 2 ಬೈಕಲ್ಲಿ ಹೋಗ್ತಿದ್ದೀರಿ. ಒಂದು ಬಂದ್ಬಿಟ್ಟು ಅಪ್ಸೆಟ್ ಆ್ಯಂಡ್ ಒಂದು ಬಂದ್ಬಿಟ್ಟು ನಮ್ಮ GT. ಈ ಬೆಂಗಳೂರಲ್ಲಿ ಟ್ರಾಫಿಕ್ ದಾಟೋಕ್ಕೆ ಆಲ್ಮೋಸ್ಟ್ 2 hours ಆಗುತ್ತೆ ನನ್ನ ಪ್ರಕಾರ. 2 to 3 hours ಪಕ್ಕ. ಅದಕ್ಕೆ ಇನ್ನೂ ಟ್ರಾಫಿಕಲ್ಲೇ ಇದ್ದೀರಿ. ಆ್ಯಕ್ಚುಲಿ ನೈಟ್ ಬಿಡ್ತಿದ್ದೀರಿ, ಬೆಳಗ್ಗೆ ಅಷ್ಟರಲ್ಲಿ ರೀಚ್ ಆಗೋಣ ಪ್ಲೇಸ್ಗೆ ಅಂತ. ಸೊ ನೋಡೋಣ ಎಷ್ಟು ಅವರ್ ಆಗುತ್ತೆ ಅಂತ. ಆಲ್ಮೋಸ್ಟ್ 7 hours ತೋರಿಸ್ತಿದೆ ಮ್ಯಾಪಲ್ಲಿ. ಆಲ್ಮೋಸ್ಟ್ ಬೆಂಗಳೂರು ಕಡೆ ಎಲ್ಲ ಗೊತ್ತಲ್ವಾ, ಹೈವೇ ಕನೆಕ್ಟ್ ಆಗೋದು ರೂಟೆಲ್ಲ. ಸೊ ಅಲ್ಲಿ ಗಂಟ ಮ್ಯಾಪ್ ಏನು ಹಾಕಲ್ಲ. ಸೊ ಅಲ್ಲಿಂದ ನೋಡೋಣ, ಮ್ಯಾಪ್ಸ್ ಹೆಂಗೋ ಹಂಗೆ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಬಟ್ ಬ್ಯಾಂಗ್ಳೂರು ಟ್ರಾಫಿಕೇ ಗುರು, ತಲೆನೋವು. ನನ್ನ ಬ್ಯಾಗ್ ಎಲ್ಲಿ ಬೀಳುತ್ತೆ ಅಂತ ಭಯ ಆಗ್ತಿದೆ ನನಗಷ್ಟೇ. ಆಲ್ರೆಡಿ ಒಂದು ಸಾಹಸ ಮಾಡಿಬಿಟ್ಟಿದ್ದೀರಿ. ಒಂದು ಸರ್ತಿ ಬಿದ್ದೋಗ್ತಿತ್ತು, ಹಿಡ್ಕೊಂಡೆ ಹೆಂಗೋ. ಇನ್ನು ಬಿದ್ದಿಲ್ಲ ಅಂದರೆ ಸಾಕು, ತಿರ್ಗಾ ಟೈಟಾಗಿ ಕಟ್ಟಿದ್ದೀನಿ. ಟ್ರಾಫಿಕಲ್ಲಿ ಏನು ನೋಡ್ತೀರಾ ಬಿಡಿ. ಒನ್ಸ್ ಐ ಕ್ರಾಸ್ ದ ಟ್ರಾಫಿಕ್ ಐ ವಿಲ್ ಕಂಟಿನ್ಯೂ ಮೈ ವ್ಲಾಗ್. ಸೊ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳೇ ಇಲ್ವಲ್ಲ. ಸೊ ಆ್ಯಕ್ಚುಲಿ ನಾವು ಕಣ್ಣೂರಿಗೆ ಹೋಗ್ತಿದ್ದೀರಿ. ಸೊ ಇಟ್ಸ್ ಇನ್ ಕೇರಳ. ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರ, ನಾನು ಮರ್ತೋದೆ ಹೇಳೋದು. ಕಣ್ಣೂರಲ್ಲಿ ಬೀಚ್ ಇದೆ. ದಟ್ ಇಸ್ ದ ಓನ್ಲಿ ಅಫಿಷಿಯಲ್ ಬೀಚ್ ವೇರ್ ವಿ ಕ್ಯಾನ್ ಟೇಕ್ ಆರ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಫಾರ್ ಡ್ರೈವ್ ಆರ್ ರೈಡ್. ಸೊ ನಮ್ಮ ಬೈಕಲ್ಲಿ ಅಲ್ಲೊಂದು ರೈಡ್ ಮಾಡೋಣ ಅಂತ ಹೋಗ್ತಿದ್ದೀರಿ. ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿ ಪ್ಲೇಸಸ್ಸು. ಸೊ ದಿಸ್ ಇಸ್ ಅಫಿಷಿಯಲಿ ಮೈ ಫಸ್ಟ್ ಲಾಂಗ್ ಟ್ರಿಪ್. ನಾನು ಯೂಶಲಿ ಮಾಡ್ತಿದ್ದೆ, ಶಾರ್ಟ್ ರೈಡ್ಸ್ ಮಾಡ್ತಿದ್ದೆ, 1 day ರೈಡ್ಸ್ ಹಂಗೆ ಮಾಡ್ತಿದ್ದೆ, ವೀಕೆಂಡ್ ರೈಡ್ಸ್ ಮಾಡ್ತಿದ್ದೆ. ಇಟ್ಸ್ ಬೀನ್ ಅ ಡ್ರೀಮ್ ಆಫ್ ಮೆನಿ ಇಯರ್ಸ್ ಟು ಟ್ರಾವೆಲ್ ದಿಸ್ ಲಾಂಗ್ ಆ್ಯಂಡ್ ದಿಸ್ ಮೆನಿ ಕಿಲೋಮೀಟರ್ಸ್. ಸೊ ಇಟ್ ಫೀಲ್ಸ್ ಗುಡ್. 2.5 ಅವರಿಂದ ಟ್ರಾಫಿಕಲ್ಲೇ ಇದ್ದೀನಿ ನಾನು. ಆಲ್ಮೋಸ್ಟ್ 25 kilometers ಬಂದಿದ್ದೀರ ಅಷ್ಟೇ. ಟ್ರಾಫಿಕಲ್ಲೇ ಅರ್ಧ ಲೈಫ್ ಹೋಗ್ಬಿಡುತ್ತೆ ನೋಡಿ. ಇನ್ನೂ ಟ್ರಾಫಿಕಲ್ಲೇ ಇದ್ದೀನಿ 2.5 ಅವರಿಂದ, ಇನ್ನೂ ಐತೆ. ಸೊ ಮೋಸ್ಟ್ಲಿ ಇನ್ನೊಂದು 1/2 hour 45 minutes ಟ್ರಾಫಿಕ್ ಆಗುತ್ತೆ. ಆ ಟ್ರಾಫಿಕ್ ದಾಟ್ಬಿಟ್ರೆ ಇನ್ನು ಒನ್ಸ್ ಯು ಟಚ್ ದ ಹೈವೇ ಇಟ್ ವಿಲ್ ಬಿ ಗುಡ್. ಆದರೂ ನಮ್ಮ ಮೈಸೂರು ಹೈವೇ ಅಲ್ಲಿ ಅಲೌಡ್ ಇಲ್ವಲ್ಲ ಬೈಕ್ಸ್ಗೆ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದ ಸರ್ವಿಸ್ ರೋಡ್ಸ್. ಸೊ ಸರ್ವಿಸ್ ರೋಡ್ಸಲ್ಲಿ ಟಫೇ. ಎವ್ರಿ 500 meters ಒಂದೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ. ಸ್ಲೋ ಮಾಡ್ತಾನೆ ಇರಬೇಕು, ಗೇರ್ ಶಿಫ್ಟ್ ಮಾಡ್ತಾನೆ ಇರಬೇಕು. ಮೈಲೇಜು ಅಷ್ಟು ಕೊಡಲ್ಲ. ಸೊ ನೋಡ್ಕೊಂಡು ಹೋಗೋಣ, ಮೈಲೇಜ್ ಎಷ್ಟು ಕೊಡುತ್ತೆ ನೋಡೋಣ ನಮ್ಮ ಬೈಕು. ಈ ಟ್ರಿಪ್ಪಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಬೈಕ್ ಎಷ್ಟು ಮೈಲೇಜ್ ಕೊಡ್ತಿದೆ, ಏನು ಎತ್ತ ಅಂತ. ಸೊ ನೋಡೋಣ. ಐ ಹೋಪ್ ಯು ಎಂಜಾಯ್ ದ ಬ್ಲಾಗ್. ಆ್ಯಕ್ಚುಲಿ ಇದ್ರ ಮುಂಚೆ ಒಂದು ಬ್ಲಾಗ್ ಮಾಡಿದ್ದೆ, ಅದು ಅಪ್ಲೋಡ್ ಮಾಡಿಲ್ಲ. ಮೋಸ್ಟ್ಲಿ ಮಾಡ್ತೀನಿ ನೆಕ್ಸ್ಟು ಕಮಿಂಗ್ ಡೇಸಲ್ಲಿ. ಅದೇ ನನ್ನ Z900 ಏನಾಗಿದೆ ಅಂತ. ಯಾ, ಲೆಟ್ಸ್ ಟೇಕ್ ಆರ್ GT ಆನ್ ದ ಬೀಚ್ ಆ್ಯಂಡ್ ಶೋ ಯು ಎವ್ರಿಥಿಂಗ್ ದಟ್ ಐ ಡೂ ಇನ್ ಕಣ್ಣೂರು. ಓ, ಎಲ್ಲಿದೆ ಸ್ಪೀಡ್ ಬ್ರೇಕರ್ ನೋಡಿ. ಸೊ ಇನ್ನೂ ಡಿನ್ನರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಎಲ್ಲಾದರೂ ಡಿನ್ನರ್ಗೆ ಸ್ಟಾಪ್ ಮಾಡಿ, ಆ ಡಿನ್ನರ್ ಆದಮೇಲೆ ಡೈರೆಕ್ಟ್ ಸ್ಟ್ರೆಚ್ ಹೊಡೆದು ಬಿಡೋಣ. ಆಲ್ಮೋಸ್ಟ್ 7 hours ತೋರಿಸ್ತಿದೆ ಇನ್ನೂ. ಆವಾಗಲಿಂದ ಟೈಮ್ ಇನ್ಕ್ರೀಸ್ ಆಗ್ತಾನೇ ಇದೆ. ಟ್ರಾಫಿಕ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ. Few inches later. ಸೊ ಈಗಲೇ ಡಿನ್ನರ್ ಆಯಿತು. ಆ್ಯಂಡ್ ನೆಕ್ಸ್ಟು ಎಲ್ಲಾದರೂ ಸ್ಟಾಪ್ ಮಾಡಿದ್ರೆ ಅದು ಟೀಗೆ ಸ್ಟಾಪ್ ಮಾಡ್ತೀರಿ. ಆ್ಯಂಡ್ ಟ್ರಾಫಿಕ್ಕಿಂದ ಈಚೆ ಬಂದ್ರಿ, ಜಸ್ಟ್ ಈಚೆ ಬಂದು ಇದು ಮೇಲೆ ಎಕ್ಸ್ಪ್ರೆಸ್ ಇದೆ, ನಾವು ಕೆಳಗಡೆ ಹೋಗ್ತಿದ್ದೇವೆ. ಏನು ಮಾಡೋಕ್ಕಾಗಲ್ಲ,
ಬೈಕ್ಸ್ ಅಲೋ ಮಾಡಲ್ಲ. ಆ್ಯಂಡ್ ಈ ರೂಟು ಸ್ವಲ್ಪ ನೋಡ್ಕೊಂಡು ಓಡಿಸ್ಕೋಬೇಕು. ಏನಕ್ಕಂದರೆ ಎಲ್ಲಿ ನೋಡಿದ್ರೂ ಸ್ಪೀಡ್ ಬ್ರೇಕರ್ಸೇ ಇರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಹೋಗೋಣ. ಜಾಸ್ತಿ ಏನು ಸ್ಟ್ರೆಚ್ ಮಾಡೋದು ಬೇಡ, ನೈಟಲ್ಲಿ ರಿಸ್ಕ್ ಬೇಡ. ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇರಲಿ, ವೆನ್ ಇಟ್ ಕಮ್ಸ್ ಟು ನೈಟ್ ರೈಡ್ಸ್ ಆರ್ ಡ್ರೈವ್ಸ್ ಯು ಹ್ಯಾವ್ ಟು ಬಿ ಲಿಟಲ್ ಕಾಶಿಯಸ್. ಏನಕ್ಕಂದರೆ ಯಾರು ಹೆಂಗಿಂದ ಬರ್ತಾರೋ ಗೊತ್ತಾಗಲ್ಲ, ನೈಟಲ್ಲಿ ಸ್ಪೀಡ್ ಬ್ರೇಕರ್ಸ್ ಎಲ್ಲಿರುತ್ತೋ ಗೊತ್ತಾಗಲ್ಲ. ಸೊ ಅದು ಪ್ರಾಬ್ಲಮ್. ಸೊ ನೋಡಿಕೊಂಡು ಹುಷಾರ ಓಡಿಸ್ಕೊಬೇಕು. ನೋಡ್ರಿ ಆಪೋಸಿಟಲ್ಲಿ ಬರ್ತವ್ರೆ. ಫಸ್ಟೇ ನನ್ನ GT ಸಾಫ್ಟ್ ಸಸ್ಪೆನ್ಷನು. ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಅಷ್ಟು ಸಾಫ್ಟ್ ಇರುತ್ತೆ. ಎಲ್ಲಿ ಸ್ವಲ್ಪ ಪೋಟೋಲ್ ಇದ್ರೂ ಫೀಲ್ ಆಗೋ ಥರ ಇರುತ್ತೆ ನಮ್ಮದು ಸಸ್ಪೆನ್ಷನು. ಸೊ ಅದೇ ಪ್ರಾಬ್ಲಮ್ ಈ ಬೈಕಲ್ಲಿ, ಬೇರೆ ಏನಿಲ್ಲ. ಮೈಲೇಜ್ ಪ್ರಾಬ್ಲಮ್ ಅಂತ ಹೇಳಲ್ಲ, ಅದಕ್ಕೆ ಬರೋದಷ್ಟೇ. ಸೊ ವಿ ಶುಡಂಟ್ ಕಂಪ್ಲೇಂಟ್ ಅಬೌಟ್ ದ ಮೈಲೇಜ್ ಫಾರ್ GTs ಆ್ಯಂಡ್ IRCC ಬೈಕ್ಸ್. ಈ ಸ್ಪೀಡ್ ಬ್ರೇಕರ್ಸ್ದೇ ಒಂದು ಕಾಟ ಆಗೋಗುತ್ತೆ. ಸ್ವಲ್ಪ ಸ್ಪೀಡ್ ಹೋಗೋಣ ಅಂದ್ರೆ ನೋಡಿ, ಕರ್ವ್ ಮಾಡೋಣ ಅಂತ ಹೋಗಿದ್ದರೆ ಅಷ್ಟೇ ನಾನು ಕರ್ವ್ ಆಗಿಬಿಡ್ತಿದ್ದೆ. ಸೊ ಈ ವೈರ್ ಏನಂತ ನೋಡ್ತಿದ್ದೀರಾ, ಆ ವೈರ್ ಬಂದುಬಿಟ್ಟು ಫೋನ್ ಚಾರ್ಜ್ ಹಾಕ್ಕೊಂಡು ಇದರಲ್ಲಿ ಚಾರ್ಜಿಂಗ್ಗೆ ಆಪ್ಷನ್ ಇದೆ. ಸೊ ವೈರ್ ಹಾಕ್ಕೊಂಡು ಚಾರ್ಜಿಂಗ್ ಫೋನ್ಗೆ ಹಾಕ್ಕೊಂಡು ಫೋನ್ ಪಾಕೆಟಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಜುಗಾಡ್ ಮಾಡಬೇಕಲ್ಲ ಅವಾಗ. ಫೋನ್ ಹೋಲ್ಡರ್ ಇಲ್ಲ. ನನ್ನ ಫೋನ್ ಹೋಲ್ಡರ್ ನನ್ನ ಫೋನ್ ಹೋಲ್ಡರು Z900 ಹಾಕಿದ್ದೆ. ಸೊ ಅದು ನನ್ನ ಹತ್ರ ಇಲ್ಲಾಂದರೆ ಅದನ್ನೇ ಬಿಚ್ಚಿ ಇದಕ್ಕೆ ಹಾಕ್ತಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಹಾಗೆ ಪರಾನಿಯಲ್ಲಿ ಬರೀ ವಾಯ್ಸ್ ಕೇಳ್ಕೊಂಡು ಎಲ್ಲಿ ಲೆಫ್ಟ್ ರೈಟ್ ತೊಗೊಳ್ತೀರ ಅಂತ ನೋಡ್ಕೊಂಡು ಹೋಗ್ಬಿಡ್ಬೇಕಷ್ಟೆ. ರೋಡ್ ನೋಡಿ ಹೆಂಗಿದೆ, ಡೈವರ್ಷನ್ಸ್. ಸೊ 100 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀರಿ ಅವಾಗಲಿಂದ. ಸ್ಲೋವಾಗೇ ಹೋಗ್ತಿದ್ದೀರಿ. ಸೊ ಇಟ್ಸ್ ಫೈನ್. ಏನಕ್ಕಂದರೆ 60 ಮೇಲೆ ಹೋಗೋಕ್ಕೆ ಆಗ್ತಿಲ್ಲ. 60 ಮೇಲೆ ಹೋದರೆ ಸಾಕು, ಸ್ಪೀಡ್ ಬ್ರೇಕರ್ಸ್ ಬರುತ್ತೆ. ರೋಡ್ಸ್ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಪೋಟೋಲ್ ಹತ್ರ ಆದರೆ ಒಂದೊಂದು ಸ್ಪೀಡ್ ಬ್ರೇಕರ್ ಹತ್ರ ಆದರೆ ಏನು ಲೈನ್ಸ್ ಇರಲ್ಲ, ಏನಿರಲ್ಲ, ಸಡನ್ನಾಗಿ ಸ್ಪೀಡ್ ಬ್ರೇಕರ್ ಬರುತ್ತೆ. ನಾವೇ ಮಸಲ್ ಮೆಮೊರಿಯಿಂದ ಅರ್ಥ ಮಾಡ್ಕೊಂಡು ಬ್ರೇಕ್ ಹಾಕಬೇಕು. ಇಲ್ಲ ಅಂದರೆ ಜಂಪ್ ಹೊಡಿತೀರಿ, ಹಿಂಗೆ ಫ್ಲೈ ಆಗ್ತೀರಿ. ಈ ಲೈಟ್ಸು ಅಷ್ಟು ಎಫೆಕ್ಟಿವ್ ಇಲ್ಲ. ಬೆಂಗಳೂರಿಗೆ ಬಂದಾಗ ಲೈಟ್ಸ್ ಹಾಕ್ಸ್ಬಿಡ್ತೀನಿ, ಇದಕ್ಕೂ ಫಾಗ್ ಲ್ಯಾಂಪ್ಸ್ ಹಾಕ್ಸ್ತೀನಿ. ಸೊ ಲಾಂಗ್ ರೈಡ್ಸ್ಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ. ಇಲ್ಲೂ ಒಂದು ಸ್ಪೀಡ್ ಬ್ರೇಕರು, ಲೈನ್ ಇಲ್ಲ, ಏನಿಲ್ಲ, ಹೋಗ್ಬಿಟ್ಟಿದೆ ಎಲ್ಲ. ಜಂಪ್ ಹಾಕ್ಕೊಂಡು ಹೋದರೆ ಹೂಸ್ ರೆಸ್ಪಾನ್ಸಿಬಿಲಿಟಿ. ಇವಾಗಿಂದ ನೋಡ್ತಿದ್ದೀನಿ ಬರೀ 40 ಅಂತ ಇದೆ ಸ್ಪೀಡ್ ಲಿಮಿಟು. 40 ಅಂತ ಹೋದರೆ ಯಾವಾಗ ಹೋಗ್ತೀರಿ ನಾವು ಮೈಸೂರಿಗಾದ್ರೂ? ನೋಡಿ 40, ಅದಕ್ಕೆ ಮುಂಚೆ 40. 700 ಹಾಕಿ ಸಾಕು. ಹಾಂ, ಸ್ಕ್ಯಾನ್ ಮಾಡ್ತೀನಿ. ಎರಡನೇ ಫ್ಯೂಲ್ ಬ್ರೇಕು ಆಗೋಯ್ತು. ಆವಾಗಲೇ ಫಸ್ಟ್ ಫ್ಯೂಲಲ್ಲಿ 800 ಹಾಕ್ಸಿದೆ. 200 ಕಿಲೋಮೀಟರ್ಸ್ ಬಂತು. 200 ಕಿಲೋಮೀಟರ್ಸ್ಗೆ ಖಾಲಿ ಆಯಿತು ತಿರ್ಗಾ. ಸೊ ತಿರ್ಗಾ ಇವಾಗ 700ಗೆ ಹಾಕ್ಸಿದ್ದೀನಿ. ಆ 700ಗೆ ಫುಲ್ ಆಗೋಯಿತು. ಬಟ್ ಬ್ಲಿಂಕ್ ಆಗ್ತಿತ್ತು, ಯಾಕೆ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಹಾಕ್ಸಿದೆ. ಸೊ ಲೆಟ್ಸ್ ಗೋ. ಸೆಕೆಂಡ್ ಫ್ಯೂಲ್ ಸ್ಟೇಷನ್ ಇಸ್ ಡನ್. ನಾವು ಫಾರೆಸ್ಟ್ ಏರಿಯಾ ಎಂಟ್ರ್ ಆದ್ರಿ. ಸೊ ಅನಿಮಲ್ಸು ಅವಾಗವಾಗ ಕಾಣುತ್ತೆ, ಬಟ್ ನೈಟಲ್ಲಿ ನನ್ನ ಪ್ರಕಾರ ಏನೂ ಕಾಣಲ್ಲ. ಏನಕ್ಕಂದರೆ ನಮ್ಮ ಗೋಪ್ರೋ ಸೂಪರ್ ವ್ಯೂ ಆ್ಯಂಗಲಲ್ಲಿ ಏನೂ ಕಾಣಲ್ಲ ಅಷ್ಟು. ನಮ್ಮ ಲೈಟ್ಸು ಅಷ್ಟೇನು ಸ್ಟ್ರಾಂಗ್ ಇಲ್ವಲ್ಲ. ಸೊ ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಅನಿಮಲ್ಸ್ ಅವಾಗವಾಗ ಕಾಣ್ತಿರುತ್ತೆ. ಈ ಸ್ಪೀಡ್ ಬ್ರೇಕರ್ಸು ಕಾಣುತ್ತೆ, ಇಲ್ಲಾಂದರೆ ಏನೂ ಕಾಣಲ್ಲ. ನೋಡ್ಕೊಂಡು ಸ್ಲೋ ಹೋಗ್ಬೇಕು. ರೋಡು ಅಷ್ಟೇನು ಚೆನ್ನಾಗಿಲ್ಲ, ಎಲ್ಲ ಪ್ಯಾಚಸ್ಸೇ. ಅದು ನಮ್ಮ ಸಸ್ಪೆನ್ಷನ್ಗೆ ಹೊಡಿತಾ ಇದೆ ಠಪ್ 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 ಅಂತ. ಶಿಫ್ಟ್ ಮಾಡ್ದಾನೆ ಇದ್ರೆ ಇನ್ನೇನು ಮೈಲೇಜ್ ಕೊಡುತ್ತೆ ಹೇಳಿ. ಹೈವೇ ಇದ್ದರೆ ಚೆನ್ನಾಗಿ ಕೊಡುತ್ತೆ ಮೈಲೇಜು. ಇಲ್ಲಿ ನೋಡಿ ಸೆಕೆಂಡ್ ಗೇರ್ ಹಾಕ್ತೀನಿ, ತಿರ್ಗಾ ಫಸ್ಟ್ ಗೇರ್ಗೆ ಹಾಕಬೇಕು ಅಷ್ಟೇ. ಇದೇ ಆಗೋಯ್ತು. ನಮ್ಮ ಹುಡುಗನ ಬಂದ್ಬಿಟ್ಟು ಬಂದೀಪುರ ಫಾರೆಸ್ಟ್ ರೋಡಲ್ಲಿ ಹೋಗೋಣ ಅಂತ. ಅದು ಆ್ಯಕ್ಚುಲಿ ಲಾಂಗ್ ಇತ್ತು, ಅದಕ್ಕೆ ಬೇಡ ಅಂದ್ಬಿಟ್ಟು ಈ ಕಡೆ ಬಂದ್ರಿ. ಈ ಕಡೆ ರೂಟಲ್ಲೂ ಫಾರೆಸ್ಟ್ ಬಂದೈತೆ. ಅವ್ನು ಖುಷಿ ಫುಲ್. ಬಟ್
ಬಟ್ ಇನ್ನೂ ಅನಿಮಲ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಇನ್ನೂ ಖುಷಿ. ನೋಡೋಣ, ಏನಾದರೂ ಕಾಣಿಸ್ಕೊಂಡ್ರೆ ತೋರಿಸ್ತೀನಿ ನಿಮ್ಗೂ. ಸೊ ಆಫಿಷಿಯಲಿ ವಿ ಆರ್ ಇನ್ ಕೇರಳ ನಾವು ಆಫ್ಟರ್ 4 ಲಾಂಗ್ ಅವರ್ಸ್. 15-20 ಕಿಲೋಮೀಟರ್ಸಿಂದ ರೋಡ್ ಚೆನ್ನಾಗಿದೆ. ಪ್ಲಸ್ ಆ 15-20 ಕಿಲೋಮೀಟರ್ಸಿಂದನೂ ರಿಫ್ಲೆಕ್ಟರ್ಸ್ ಹಾಕಿದ್ದಾರೆ ರೋಡ್ಸಲ್ಲಿ. ಸೊ ದಿಸ್ ಇಸ್ ವೈ ಐ ಲವ್ ಕೇರಳ. ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗೂ ಹೆಲ್ಪ್ ಮಾಡಿದ್ದು ಈ ರಿಫ್ಲೆಕ್ಟರ್ಸೇ. ರಿಫ್ಲೆಕ್ಟರ್ಸ್ ಆರ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅವರ್ ದ ಹೈವೇಸ್. ಆ್ಯಕ್ಚುಲಿ ಇವೇ ಅಲ್ಲ ನಮ್ಮನ್ನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ರೋಡಲ್ಲಿ ನೈಟಲ್ಲಿ. ಸೊ ಇಟ್ ಆ್ಯಕ್ಚುಲಿ ಸೇವ್ಸ್ ಎವ್ರಿ ಒನ್. whoever are watching from Kerala, I'm really loving the roads here. ಈ ಸೀನಿಕ್ ಪ್ಲೇಸ್ಗಳೆಲ್ಲ ಬೆಳಗ್ಗೆ ನೋಡಿದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಲೈಟ್ ಇರುತ್ತೆ, ಬೆಳಕಿರುತ್ತಲ್ಲ, ಕ್ರೇಜಿಯಾಗಿ ಕಾಣುತ್ತೆ. ಆ್ಯಕ್ಚುಲಿ ಆ ಕಡೆ ಈ ಕಡೆ ಬರೀ ಟ್ರೀಸೇ ಇದೆ. ಸೆಂಟ್ರಲ್ ರೋಡ್ ಮಸ್ತಾಗಿದೆ, ಬಟ್ ರೋಡ್ ಏನು ಚೆನ್ನಾಗಿಲ್ಲ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೇರಳ ಬಂದಿದ್ದೆ 2 months ಬ್ಯಾಕ್ ಕಾರಲ್ಲಿ. ಕೊಚ್ಚಿಗೆ ಹೋಗಿದ್ನಲ್ಲ, ದಾಟ್ ರೂಟ್ಸ್ ವೇರ್ ಡ್ಯಾಮ್ ಗುಡ್. ನನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ ಇದ್ದೆ ಬೆಸ್ಟ್ ರೂಟ್ಸ್ ನಾನು ನೋಡಿದ್ದು ಕೊಚ್ಚಿದು ಅಂತ. ಬಟ್ ಈ ಕಡೆ ನೋಡಿದ್ರೆ ಅಷ್ಟೇನು ಚೆನ್ನಾಗಿಲ್ಲ, ಕಣ್ಣೂರ್ಗೆ ಹೋಗೋ ರೂಟು. ಬಟ್ ಕೊಚ್ಚಿ ರೂಟ್ಸ್ ವೇರ್ ಟೂ ಗುಡ್, ಡ್ಯಾಮ್ ಗುಡ್. ನಾನು ಓಡಿಸಿರೋದು ಒನ್ ಆಫ್ ದ ಬೆಸ್ಟ್ ರೂಟ್ಸ್ ಕೊಚ್ಚಿ ರೂಟ್ಸ್. ನೋಡಿ ಹೆಂಗೆ ಓಡಿಸ್ತಾರೆ, ಓವರ್ಟೇಕ್ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಳ್ಳಿ. ಬ್ಯಾಗೇಜ್ ಬಿತ್ತು ಆ ಬಸ್ಸಿಂದ. ವಾ ವಾ ಏನು ಬಚಾವ ಏನಾರ నా పైన పడి ఉంటే అది. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀರ ಅಂದರೆ ಕಣ್ಣೂರಲ್ಲಿ ಸನ್ರೈಸ್ ಸ್ಪಾಟ್ ಇದೆ ಅಂದರು. ಸೊ ಆ ಸನ್ರೈಸ್ ಸ್ಪಾಟ್ ನೋಡೋಕೆ ಹೋಗ್ತಿದ್ದೀರಿ. ಸೊ ಪ್ಲೇಸ್ ಎಲ್ಲಂದರೆ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ ಹೆಸರು. ಸೊ ಐ ವಿಲ್ ಪುಟ್ ಇಟ್ ಆನ್ ದ ಸ್ಕ್ರೀನ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇಲ್ಲಿ ಸನ್ರೈಸ್ ನೋಡಿಕೊಂಡು ಆಮೇಲೆ ರೂಮ್ ತೊಗೊಂಡು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಬೇಕು, ಏನೇನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆ್ಯಂಡ್ ಇದು ಒಂದು ಸಿರೀಸ್ ಥರ ಮಾಡ್ತೀನಿ ಈ ವ್ಲಾಗ್ಸ್ ಎಲ್ಲ, ಕೇರಳ ಸಿರೀಸ್. ಸೊ ಒಂದು 2 days ವ್ಲಾಗ್ ಬರುತ್ತಲ್ಲ, 2 days ಬರುತ್ತೆ ವ್ಲಾಗು. ಸೊ ಎಷ್ಟು ವ್ಲಾಗ್ ಆದರೆ ಅಷ್ಟು ವ್ಲಾಗು ಸಿರೀಸ್ ಥರ ಮಾಡ್ತೀನಿ. ಮೋಸ್ಟ್ಲಿ 2 ವ್ಲಾಗ್ ಬರುತ್ತೆ ನನ್ನ ಪ್ರಕಾರ, Day 1, Day 2, Day 3 ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನೀವು ನೋಡ್ಬೋದು ದಾರಿನೇ ಇಲ್ಲ ಅಲ್ಲಿ, ನಾವು ನಡ್ಕೊಂಡು ಹೋಗ್ತಿದ್ದೀರಿ ಕಷ್ಟ ಬಿದ್ದು. ಸೊ ಒಂದು 700 meters ಇಲ್ಲ 1 kilometer ಇರುತ್ತೆ ಮೇಲಕ್ಕೆ ಹೋಗೋಕ್ಕೆ. ಸೊ ಹಂಗೆ ನಡ್ಕೊಂಡು ಹೋಗಬೇಕು ಹಿಲ್ಸ್ ಮೇಲೆ. ದಾರಿ ಸರಿಯಾಗಿರಲ್ಲ, ಬರೀ ಕಲ್ಲುಗಳೇ ಇರುತ್ತೆ ನೋಡಿರಿ. ನಾವು ಹಿಂಗೆ ಕಷ್ಟ ಬಿದ್ಕೊಂಡು ಹೋಗ್ತಾ ಇದ್ದೀರಿ, ಅದು ಬ್ಯಾಗೇಜ್ ಹಾಕ್ಕೊಂಡು. ಬೇಜಾನ್ ಕಷ್ಟ ಅನಿಸ್ಬಿಡ್ತು ಒಂದು ಸೆಕೆಂಡು. ಸೊ ಸನ್ರೈಸ್ಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀರಾ ಆಗ್ಲಿಂದ ಒಂದು 1/2 hour. ಆದರೂ ಇನ್ನೂ ಈಚೆ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀರಿ. ನೋಡಿ ಅವ್ನು ಹಿಂಗೆ ಕೂತವನೇ ಟ್ರೈಪಾಡ್ ಇಟ್ಕೊಂಡು ಸನ್ರೈಸ್ ರೆಕಾರ್ಡ್ ಮಾಡೋಣ ಅಂತ. ಬಂದ ತೇಲಾಡುತ್ತಾ fallen in love, ಸಂತೋಷದ ಉಲ್ಲಾಸದ ಕೂಡಾದೇನಾ. ಸೊ ಬೆಳಗ್ಗೆ ತೋರಿಸಿರ್ಲಿಲ್ವಲ್ಲ, ಸೊ ಹಿಂಗಿರುತ್ತೆ. ಇಲ್ಲಿ ಟಿಕೆಟ್ ತೊಗೊಂಡು ಮೇಲಕ್ಕೆ ಹೋಗಬೇಕು ನಾವು. ನೋಡ್ರಿ ಇಲ್ಲಿಂದ ಕ್ರೇಜಿಯಾಗಿ ಕಾಣ್ತಿದೆ ವ್ಯೂ. ಬೆಳಗ್ಗೆ ಬರಬೇಕಾದ್ರೆ ಬ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ, ಬಟ್ ಇವಾಗ ನೋಡಿ ಕ್ಲಿಯರಾಗಿ ಕಾಣುತ್ತಿದೆ. ನಾನೇನು ಮಂಗಳೂರು ಭಾಷೆ ಮಾತಾಡ್ತಿದ್ದೀನಿ. ಅವಾಗ ಮಾಡ್ಯುಲೇಷನ್ ಆಗ್ತಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಡಿ.